Praise God. So he is giving one example here. ಆತನೊಂದು ಉದಾಹರಣೆಯನ್ನು ಇಲ್ಲಿ ಕೊಡುವುದನ್ನ ನಾವು ನೋಡ್ತಾ ಇದ್ದೇವೆ. So if we make some agreement with somebody, ನಾವು ಯಾರ ಜೊತೆ ಆದ್ರೂ ಒಂದು ಒಪ್ಪಂದವನ್ನು ಮಾಡಿದ ಪಕ್ಷದಲ್ಲಿ it is legally sealed, right? ಅದು ನಿಯಮಬದ್ಧವಾಗಿರ್ತದೆ. Okay, so when it is legal, a legal agreement, you cannot break it. ಅದು ಕಾನೂನು ಒಂದು ಒಡಂಬಡಿಕೆ ಆದುದರಿಂದ ಅದನ್ನ ನಾವು ಮುರಿದು ಹಾಕಲಿಕ್ಕೆ ಸಾಧ್ಯವಿಲ್ಲ. Okay, so in the same way in the Old Testament times, ಅದೇ ರೀತಿ ಹಳ ಒಡಂಬಡಿಕೆಯ ಸಂದರ್ಭದಲ್ಲಿ Abraham to bring some animals and some birds, right? ಕೆಲವು ಪಶುಗಳನ್ನು ಕೆಲವು ಪ್ರಾಣಿಗಳನ್ನು ತಂದು ಬಲಿ ಅರ್ಪಿಸಲಿಕ್ಕೆ ಅಬ್ರಹಾಮನಿಗೆ ಹೇಳಿದ್ರು ದೇವರು. So God asked Abraham to cut them into half, put them on either side. ದೇವರು ಅಬ್ರಹಾಮನಿಗೆ ಹೇಳ್ತಾರೆ ಅದನ್ನ ಎರಡು ಭಾಗ ಮಾಡಿ ಒಂದು ಎಡ ಒಂದು ಬಲ ಬದಿಗೆ ಹಾಕಬೇಕೆಂಬುದಾಗಿ. So in the middle they are supposed to walk. ಮಧ್ಯದಲ್ಲಿ ಅವರು ನಡೆಯಬೇಕಾಗಿದೆ. Okay, it is a sign of covenant. ಅದು ಒಂದು ಒಡಂಬಡಿಕೆಯ ಒಂದು ಸಂಕೇತವಾಗಿದೆ. Okay, so when they are walking in the middle, ಅವರು ಮಧ್ಯದಲ್ಲಿ ನಡೆಯುವಾಗ the meaning is that if I break the covenant, whatever happened to these animals will happen to me. ಅದರ ಅರ್ಥ ಏನೆಂಬುದಾಗಿ ಹೇಳಿದ್ರೆ, ನಾನು ಈ ಒಡಂಬಡಿಕೆಯನ್ನು ಮುರಿದು ಹಾಕಿದ್ರೆ ಈ ಪ್ರಾಣಿಗಳಿಗೆ ಯಾವ ಸ್ಥಿತಿ ಆಯಿತು ಅದೇ ನಂಗಾಗುತ್ತದೆ. So these birds and animals, they were cut, right? Blood was shed. ಈ ಪಶುಗಳು ಮತ್ತು ಪ್ರಾಣಿಗಳು ಸಂಹರಿಸಲ್ಪಟ್ಟು ಅವರ ಒಂದು ರಕ್ತ ಸುರಿಯಲ್ಪಟ್ಟಿತ್ತು. So if anybody, either of the party breaks the covenant, ಒಪ್ಪಂದ ಮಾಡಿದಂತ ಒಡಂಬಡಿಕೆ ಮಾಡಿದಂತ ಯಾವ್ದಾದ್ರೂ ಪಾರ್ಟಿಗಳು ಇದನ್ನ ಮುರಿದು ಹಾಕಿದ್ರಿ ಒಡಂಬಡಿಕೆಯನ್ನ, so it means saying that whatever happened to these living beings, they were cut, blood was shed, so that it happens to me also. ಈ ಪಶುಗಳಿಗೆ ಈ ಪ್ರಾಣಿಗಳಿಗೆ ಆದಂತಹ ಪರಿಸ್ಥಿತಿಯೇ ನನಗೆ ಆಗುತ್ತದೆ ಎಂಬ ಒಂದು ಸೂಚನೆ ಅದಾಗಿದೆ. So what God did something amazing. ದೇವರು ಮಾಡಿದ್ದು ಅಚ್ಚರಿಯುಳ್ಳ ಒಂದು ಸಂಗತಿ ಆಗಿತ್ತು. Instead of Abraham walking along with God there, ಅಬ್ರಹಾಮನು ದೇವರ ಬಳಿ ಜೊತೆ ನಡೆಯುವ ಬದಲು, okay, God put Abraham to deep sleep. ದೇವರು ಅಬ್ರಹಾಮನನ್ನ ಗಾಢ ನಿದ್ರೆಗೆ ಒಳಪಡಿಸಿ, instead of Abraham, God himself passed through the aisle. ಅಬ್ರಹಾಮನ ಬದಲಿಗೆ ದೇವರೇ ಆ ಒಂದು ಮಧ್ಯ ಒಂದು ಐಲಲ್ಲಿ ನಡೆಯುವುದನ್ನು ನಾವು ನೋಡ್ತೇವೆ. Hallelujah. Hallelujah. Praise God. Praise so God. This is saying that I myself will fulfill the promise. ನಾನೇ ಸ್ವತಃ ಈ ಒಂದು ಒಡಂಬಡಿಕೆಯನ್ನ ಪೂರೈಸ್ತೇನೆ ಎಂಬುದಾಗಿ So even if Abraham breaks the promise, ಅಬ್ರಹಾಮನು ಒಡಂಬಡಿಕೆ ಮುರಿದು ಹಾಕಿದ್ರು ಕೂಡ, who is taking responsibility here? ಯಾರು ಇಲ್ಲಿ ಬಾಧ್ಯತೆ ತೆಗೆದುಕೊಳ್ತಾ ಇದ್ದಾರೆ? God himself. ದೇವರು. Amen. So what happened when people of God broke the promise? ದೇವರ ಜನರು ಒಡಂಬಡಿಕೆಯನ್ನು ಮುರಿದಾಗ ಏನಾಯಿತು? They went into slavery and all that, you remember? ಅವರು ಆ ಒಂದು ಗುಲಾಮತ್ವಕ್ಕೆ ಹೋದ್ರು, ಅದೆಲ್ಲ ನಮಗೆ ಗೊತ್ತು. Okay, who took the responsibility? ಇದಕ್ಕೆಲ್ಲ ಹೊಣೆ ಯಾರು ತೆಕೊಂಡ್ರು? God himself. ದೇವರು ತಾನೇ ಹೊಣೆಯನ್ನು ತೆಗೆದುಕೊಂಡ್ರು. He came to this earth in the form of a man. ಈ ಲೋಕಕ್ಕೆ ಅವರು ಮನುಷ್ಯನ ಉಪಾಧಿಯಲ್ಲಿ ಬಂದ್ರು. Lord Jesus Christ. ಯೇಸು ಸ್ವಾಮಿ He himself fulfilled that promise, saying that whatever happened to these animals and birds will happen to me. That is the meaning when the covenant is broken. ಆತನೇ ಆ ಒಡಂಬಡಿಕೆಯನ್ನು ತೆಗೆದುಕೊಂಡು ಈ ಪಶುಗಳಿಗೆ ಪ್ರಾಣಿಗಳಿಗೆ ಆದಂತದ್ದು ನನಗೆ ಆಗುತ್ತದೆ ಎಂಬ ಒಂದು ಭಾರವನ್ನು ತೆಗೆದುಕೊಂಡು ನಮಗೋಸ್ಕರ ಆತನು ಅರ್ಪಿಸಲ್ಪಟ್ಟ. Hallelujah. Hallelujah. When you read it, it's amazing to understand. If you think about it, God is not the one who's supposed to walk. Abraham supposed to walk. ನೀವು ನೋಡುದಾದ್ರೆ ನಮಗೆ ಊಹಿಸ್ಲಿಕ್ಕೆ ಆಗುದಿಲ್ಲ. ದೇವರು ಮಧ್ಯದಲ್ಲಿ ನಡೆಯಲೇಬಾರದು, ಅಬ್ರಾಹ್ಮ ನಡಿಬೇಕಿತ್ತು. ಆದ್ರೆ ದೇವರು ಆ ಮಧ್ಯದಲ್ಲಿ ನಡೆಯುವುದನ್ನ ನಾವು ನೋಡ್ತೇವೆ. Because the promise is not dependent upon our performance. ಯಾಕಂದ್ರೆ ಆ ವಾಗ್ದಾನ ನಮ್ಮ ಪ್ರಯತ್ನಗಳಲ್ಲಿ ನಮ್ಮ ಬಲದಲ್ಲಿ ನಡೆಯುವಂತದ್ದು ಅಲ್ವೇ ಅಲ್ಲ. It is dependent upon his faithfulness. ಅದು ಆತನ ಒಂದು ನೀತಿವಂತಿಕೆಯಲ್ಲಿ ನಮಗೆ ನಂಬಿಗಸ್ತಿಕೆಯಲ್ಲಿ ನಮಗೆ ಕೊಡಲ್ಪಟ್ಟದ್ದಾಗಿದೆ. Hallelujah. Praise God. Hallelujah. Because ವಾಗ್ದಾನ ಮಾಡಿದಾತನು ನಂಬಿಗಸ್ತನು. Praise God. The one who has promised us is faithful. He is the one who walked in between. ಆತನು ವಾಗ್ದಾನ ಮಾಡಿದ ಆತನು ನಂಬಿಗಸ್ತನಾಗಿರುವುದರಿಂದ ಆತನು ಮಧ್ಯದಲ್ಲಿ ನಡೆದನು. So he promised and he's saying I'll keep the promise. ಆದುದರಿಂದ ಆತನು ವಾಗ್ದಾನ ಮಾಡಿದನು, ಆತನು ಅದನ್ನು ನೆರವೇರಿಸ್ತಾನೆ ಎಂಬುದಾಗಿ ಕೂಡ ಹೇಳಿದನು. Praise God. So now Paul is reminding that. ಪೌಲನು ಇದನ್ನೇ ನಮಗೆ ಜ್ಞಾಪಕಪಡಿಸ್ತಾ ಇದ್ದಾನೆ ಗಲಾತ್ಯದವರಿಗೆ ಬರೆದ And he's saying this promise is sealed by God himself. ಈ ವಾಗ್ದಾನವು ದೇವರಿಂದಲೇ ಮುದ್ರಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ. So the law that came after 430 years, what it cannot do, it cannot nullify the covenant. 430 ವರ್ಷದ ಬಳಿಕ ಬಂದಂತಹ ಧರ್ಮಶಾಸ್ತ್ರವು ಆ ಒಡಂಬಡಿಕೆಯನ್ನು ಮುರಿದು ಹಾಕಲಿಕ್ಕೆ ಸಾಧ್ಯವೇ ಇಲ್ಲ. Praise God. Praise the Lord. So last time we read it, but we'll read one more time. Habakkuk 2:4. ಹಬಕ್ಕೂಕ್ 2:4 ಓದೋಣ. Can somebody read Habakkuk 2:4? ಇಗೋ ಆ ದುಷ್ಟನ ಅಂತರಾತ್ಮವು ಉಬ್ಬಿಕೊಂಡಿದೆ, ಯಥಾರ್ಥವಲ್ಲ, ನೀತಿವಂತನು ತನ್ನ ನಂಬಿಕೆಯಿಂದಲೇ ಬದುಕುವನು. Hallelujah. Praise God. Praise the Lord. Okay, ಈಗ Galatians 3:11 ಒಂದ್ಸತಿ ಓದೋಣ. 3:11. ಗಲಾತ್ಯ 3:11. ಇದಲ್ಲದೆ ಕರ್ಮ ಮಾರ್ಗದಿಂದ ಯಾವನು ದೇವರ ಸನ್ನಿಧಿಯಲ್ಲಿ ನೀತಿವಂತನಾಗುವುದಿಲ್ಲ ಎಂಬುದು ಸ್ಪಷ್ಟವಾಗಿದೆ. ಯಾಕಂದರೆ
ನೀತಿವಂತನು ನಂಬಿಕೆಯಿಂದಲೇ ಬದುಕುವನೆಂದು ಬರೆದಿದೆ. Amen. Praise God. Praise Lord. Hallelujah. Hallelujah. See, these are the words of Habakkuk. ಇದು ಹಬಕ್ಕೂಕನ ವಾಕ್ಯವಾಗಿದೆ. Okay, and Apostle Paul is reminding about this. ಅಪೊಸ್ತಲನಾದ ಪೌಲನು ಇದನ್ನೇ ಮತ್ತು ನಮಗೆ ಜ್ಞಾಪಕ ಪಡಿಸುವುದನ್ನ ನಾವು ನೋಡ್ತಾ ಇದ್ದೇವೆ. Habakkuk is a prophet of Old Testament. Right? ಹಬಕ್ಕೂಕನು ಹಳೆ ಒಡಂಬಡಿಕೆಯ ಪ್ರವಾದಿಯಾಗಿದ್ದನು. Okay, and he is saying that the righteous shall live by ಆತನು faith. ಹೇಳ್ತಾ ಇದ್ದಾನೆ ನೀತಿವಂತನು ನಂಬಿಕೆಯಿಂದಲೇ ಜೀವಿಸುವನು ಎಂಬುದಾಗಿ. Praise God. Praise Lord. So he is not saying the righteous will live by keeping the law. ಆತನು ಹೇಳ್ತಾ ಇಲ್ಲ ಧರ್ಮಶಾಸ್ತ್ರವನ್ನು ಕಟ್ಟುನಿಟ್ಟೆಯಿಂದ ನೀವು ಧ್ಯಾನಿಸುವುದೇ ಆದರೆ ಅದು ನಿಮ್ಮನ್ನ ರಕ್ಷಿಸಬಹುದೆಂಬುದಾಗಿ. ಓಕೆ, ನೀತಿವಂತನು ಧರ್ಮಶಾಸ್ತ್ರದಿಂದ ಬದುಕುತ್ತಾನೆಂಬುದಾಗಿ ಅವರು ಹೇಳ್ತಾ ಇಲ್ಲ, ರೈಟ್? ಹಾಗಾದ್ರೆ ಏನಂತ ಇಲ್ಲಿ ಏನಂತ ಬರೆಯಲ್ಪಟ್ಟಿದೆ? ದ ರೈಚಸ್ ಶಲ್ ಲಿವ್ ಬೈ ಫೇತ್. ಆಮೆನ್. ಆಮೆನ್. ಹalleluya. Hallelujah. ಸೊ ನೀತಿವಂತನು ವಿಶ್ವಾಸದಿಂದಲೇ, ಓಕೆ, ನಂಬಿಕೆಯಿಂದಲೇ ಬದುಕುವನು. ಆಮೆನ್. ಪ್ರೈಸ್ ಗಾಡ್. Praise Lord. ಸೊ ದಿಸ್ ಇಸ್ ಅ ರಿಮೈಂಡರ್ ಫಾರ್ us how the promise came first before the law. ಆಮೆನ್. ಇದೇ ನಮಗೆ ಒಂದು ಜ್ಞಾಪಕಾರ್ಥವಾಗಿದೆ ಹೇಗೆ ವಾಗ್ದಾನವು ಧರ್ಮಶಾಸ್ತ್ರದ ಮುಂಚೆ ಬಂತು ಎಂಬುದಾಗಿ. Praise God. Praise Lord. So here Paul is explaining very clearly. ಇಲ್ಲಿ ಪೌಲನು ಸಂಕ್ಷಿಪ್ತವಾಗಿ ಹೇಳ್ತಾ ಇದ್ದಾರೆ. Okay, the law cannot break that covenant. ವಾಗ್ದಾನವನ್ನು ಧರ್ಮಶಾಸ್ತ್ರವು ಮುರಿಲಿಕ್ಕೆ ಸಾಧ್ಯವೇ ಇಲ್ಲ ಎಂಬುದಾಗಿ. Praise God. Praise So Lord. let's see the difference between the promise and the law. ನಾವು ದೇವರ ವಾಗ್ದಾನ ಮತ್ತು ಧರ್ಮಶಾಸ್ತ್ರದ ಒಂದು ಡಿಫರೆನ್ಸಸ್ ಅನ್ನು ನೋಡೋಣ. Okay, so law is all about performance. ಧರ್ಮಶಾಸ್ತ್ರವು ಕ್ರಿಯೆಗಳಲ್ಲಿ ಅಡಕವಾಗಿದೆ. Okay, so it's all about performance. Okay, ಮನುಷ್ಯರ ಬಾಲದ ಮೇಲೆ, right? So what is opposite of it? ಕಾರ್ಯ ಸಾಧನೆಯ ಆಪೋಸಿಟ್ ಏನು? ಗ್ರೇಸ್. Opposite. Okay, rules ಗೆ opposite ಕೃಪೆ. Okay, performance ಗೆ opposite faith. ನಂಬಿಕೆ. Faith. Praise God. Praise Lord. So how we possess the promise? ನಾವು ಹೇಗೆ ಆ ಒಂದು ವಾಗ್ದಾನವನ್ನು ಹೊಂದಿಕೊಂಡ್ವಿ? Okay, by faith. ನಂಬಿಕೆಯಿಂದ. Praise God. Praise Lord. Can you say by faith I am a son of Abraham? ನಂಬಿಕೆಯಿಂದ ನಾನು ಅಬ್ರಹಾಮನ ಮಗನು. ಹೇಳೋಣ ಒಟ್ಟಿಗೆ ಸೇರಿ. ನಂಬಿಕೆಯಿಂದ ನಾನು ಅಬ್ರಹಾಮನ ಮಗನು. ಆಮೆನ್. Praise the Lord. Hallelujah. So by faith we have the promise of Abraham. ನಂಬಿಕೆಯಿಂದ ಅಬ್ರಹಾಮನ ವಾಗ್ದಾನ ನಮಗೆ ಇದೆ. Okay, works ಗೆ opposite ಏನು? Works ಗೆ opposite ಕಾರ್ಯಗಳಿಗೆ ಆಪೋಸಿಟ್ ಏನಾಗಿದೆ? ಕೃಪೆ, right? Grace. Okay, grace. ಕೃಪೆ. So what is the meaning of that? ಅದರ ಅರ್ಥವೇನು? Okay, ಏನು ಸಂಬಂಧ? ಗ್ರೇಸ್ ಗೆ ಪ್ರಾಮಿಸ್ ಗೆ ಏನು ಸಂಬಂಧ? ವಾಗ್ದಾನಕ್ಕೆ ಮತ್ತು ಕೃಪೆಗೆ ಸಂಬಂಧವೇನು? If you want to keep the law, you have to do some works. ನೀವು ಧರ್ಮಶಾಸ್ತ್ರವನ್ನ ಕ್ರಮಬದ್ಧವಾಗಿ ಪಾಲಿಸಬೇಕಿದ್ರೆ ಕೆಲವು ಕ್ರಿಯೆಗಳನ್ನ ನೀವು ಮಾಡಬೇಕು. Okay, if you can't do the works and perform, you cannot keep the law. ನೀವು ಕ್ರಿಯೆಗಳನ್ನ ಮಾಡದೇ ಹೋದ ಪಕ್ಷದಲ್ಲಿ, ಒಳ್ಳೆ ರೀತಿಯ ಸಾಧನೆ ಮಾಡದೇ ಹೋದ ಪಕ್ಷದಲ್ಲಿ ಧರ್ಮಶಾಸ್ತ್ರವನ್ನು ನೀವು ಪಾಲಿಸುವಂತವರಾಗುವುದಿಲ್ಲ. So but promise, ಆದರೆ ವಾಗ್ದಾನ, you attained it by faith. ನೀವು ವಾಗ್ದಾನವನ್ನ ನಂಬಿಕೆಯಿಂದ ಸ್ವೀಕರಿಸಿದ್ದೀರಿ. Okay, and it is opposite to the works. ಮತ್ತು ಕ್ರಿಯೆಗಳ ಆಪೋಸಿಟ್, ವಿರೋಧವಾಗಿ ಅದಿದೆ. Grace, it is by grace. ಅಂದ್ರೆ ಅದು ಕೃಪೆಯ ಮೂಲಕವಾಗಿ ನೀವು ಹೊಂದಿಕೊಂಡಂತಾಗಿದೆ. ಅದರ ಅರ್ಥವೇನು? ಕೃಪೆ ಅಂದ್ರೆ ಯಾರು ಮಾಡುವಂತದ್ದು? ಆಮೆನ್. ಹalleluya. ಆತನು ಮಾಡಿ ಮುಗಿಸಿರುವಂತದ್ದು. Praise God. ಕ್ರಿಯೆ ಅಂದ್ರೆ ನಾವು ಮಾಡ್ಬೇಕು, ರೈಟ್? ಧರ್ಮಶಾಸ್ತ್ರ ಅಂದ್ರೆ ನಾವು ಮಾಡ್ಬೇಕು. ವಾಗ್ದಾನ ಅಂದ್ರೆ ಆತನು ಮಾಡಿದ್ದಾರೆ. ಆಮೆನ್. Praise God. ಸೊ ಅದಕ್ಕೆ ವಾಗ್ದಾನ ಮಾಡಿದ ಆತನು ನಂಬಿಗಸ್ತನು, ಅದನ್ನು ಏನ್ ಮಾಡ್ತಾನಂತೆ? ಪೂರೈಸುತ್ತಾನೆ. Praise God. He is powerful enough to keep his promise. ಆತನು ಎಷ್ಟು ಶಕ್ತಿಯುತನಾಗಿದ್ದಾನೆ ಎಂಬುದಾಗಿ ಹೇಳಿದ್ರೆ ಆ ವಾಗ್ದಾನವನ್ನು ನೆರವೇರಿಸುವ ಆತನಾಗಿದ್ದಾನೆ. Hallelujah. So then rules ಗೆ opposite ಏನು? ನಿಯಮಗಳಿಗೆ ಆಪೋಸಿಟ್, ವಿರೋಧ ಪದ ಏನು? Rest. Okay, rest. Okay. ವಿಶ್ರಾಂತಿ. Okay, rest and relationship. ವಿಶ್ರಾಂತಿ ಅಥವಾ ಸಂಬಂಧಗಳು ಎಂಬುದಾಗಿ ನಾವು ಹೇಳ್ಬೋದು. ರಿಲೇಷನ್ ವಿತ್ ಗಾಡ್, ಸಂಬಂಧ ಸ್ವಾಮಿಯ ಜೊತೆ ಅಥವಾ ದೇವರ ಜೊತೆಗಿನ ಸಂಬಂಧ. Praise God. So we don't have any relationship with the law. No, only rules we follow. ಧರ್ಮಶಾಸ್ತ್ರದ ಜೊತೆ ನಮಗೆ ಯಾವ ಸಂಬಂಧವೂ ಇಲ್ಲ. ನಾವು ಬರೀ ನಿಯಮಗಳನ್ನ ಪಾಲಿಸಬೇಕಾಗಿದೆ ಧರ್ಮಶಾಸ್ತ್ರದ ಕೆಳಗಡೆ. ಆದರೆ but the promise you attained it by faith and it is done only by God and it will lead you into rest and relationship. ವಾಗ್ದಾನವು ನಂಬಿಕೆಯಿಂದಲೇ ನಾವು ಪಡೆದಂತದ್ದಾಗಿದೆ. ಅದು ಕೃಪೆಯಿಂದಲೇ ದೇವರು ತಾನೇ ಪೂರೈಸಿದಂತದ್ದಾಗಿದೆ ಮತ್ತು ಅದು ನಮಗೆ ವಿಶ್ರಾಂತಿಯನ್ನು, ಕ್ರಿಸ್ತನಲ್ಲಿಗಿನ ನಮ್ಮ ಸಂಬಂಧವನ್ನು ಭದ್ರಪಡಿಸುವಂತದ್ದಾಗಿದೆ. ಆಮೆನ್. Praise God. So self effort. Law means self efforts. ಧರ್ಮಶಾಸ್ತ್ರ ಎಂಬುದಾಗಿ ಹೇಳಿದೆ ಸ್ವಪ್ರಯತ್ನ. Okay, by self effort you are trying to achieve salvation. ಧರ್ಮಶಾಸ್ತ್ರ ಎಂಬುದಾಗಿ ಹೇಳಿದ್ರೆ ಸ್ವಪ್ರಯತ್ನದಿಂದಲೇ ನಾನು ರಕ್ಷಣೆಯನ್ನ ಸಂಪಾದಿಸಬೇಕು ಎಂಬುದಾಗಿ. What about promise? Opposite to self effort. ವಾಗ್ದಾನದ ಅಡಿಯಲ್ಲಿ ಏನಿರಬಹುದು? Opposite to promise. ಪವಿತ್ರಾತ್ಮನ ಸಹಾಯ ಅಂದ್ರೆ ಇನ್ನು ಮೂಲಕ ಹೋಗೋಣ, ಬೇಸ್ ಫೌಂಡೇಶನ್ಗೆ. ಲಾಗೆ ಫೌಂಡೇಶನ್ ಇಸ್ ಸೆಲ್ಫ್ ಎಫರ್ಟ್ ಟು ಅಟೈನ್ salvation. ಇಲ್ಲಿ salvation ಯಾರು ಕೊಡೋದು?
ಧರ್ಮಶಾಸ್ತ್ರದಲ್ಲಿ ನಾವು ನೋಡೋದಾದ್ರೆ ನಾವೇ ಸ್ವಪ್ರಯತ್ನದಿಂದ ನಮ್ಮ ರಕ್ಷಣೆಯನ್ನ ಸಾಧಿಸಬೇಕಾಗಿದೆ. ಸಾಧಿಸ್ಲಿಕ್ಕೆ ಆಗ್ತದಾ? ಆಗೋದಿಲ್ಲ. ಓಕೆ, ಆದ್ರೆ ವಾಗ್ದಾನ ಕಡೆಯಲ್ಲಿ ಏನಿರ್ಬೋದು? ವಾಗ್ದಾನ ಅಂದ್ರೆ ಐ ಮೀನ್ here how we getting salvation, I'm asking, that's what I'm asking. According to God's promise, how do you receive salvation? ದೇವರ ವಾಗ್ದಾನದ ಕೆಳಗಡೆ ನಾವು ಹೇಗೆ faith in Jesus Christ. Okay, so here self effort, when you are under the law you have to do self effort, you cannot attain salvation. Okay, ಧರ್ಮಶಾಸ್ತ್ರದ ಕೆಳಗಡೆ ನಾವಿರುವಾಗ ನಾವು ಸ್ವಪ್ರಯತ್ನದಿಂದಲೇ ಸಾಧಿಸಬೇಕಾಗಿದೆ, ಆದ್ರೂ ನಾವು ರಕ್ಷಣೆನ ಸಂಪಾದಿಸಲಿಕ್ಕೆ ಕಷ್ಟ ಆಗುದಿಲ್ಲ, ಅಸಾಧ್ಯ. Okay, but under the promise of God, ಆದ್ರೆ ವಾಗ್ದಾನದ ಅಡಿಯಲ್ಲಿ, this is covenant, God's covenant, under the covenant promise of God, ದೇವರ ಒಡಂಬಡಿಕೆ ಅಡಿಯಲ್ಲಿ, not self effort but Christ's work, ಸ್ವಪ್ರಯತ್ನ done by ಅಲ್ಲ, Christ. ಕ್ರಿಸ್ತನು ಮಾಡಿದಂತಹ ಕ್ರಿಯೆಗಳಿಂದ ನಾವು ರಕ್ಷಣೆಯನ್ನ ಹೊಂದಿದವರಾಗಿದ್ದೇವೆ. Okay, so he has finished the work, Christ's work. ಆತನು ಆಗಲೇ ತನ್ನ ಕೆಲಸವನ್ನ ಮಾಡಿ ಮುಗಿಸಿದ್ದಾನೆ. Praise the Lord. Praise the Lord. So the law is greater than the promise is greater than the law. ಆದುದರಿಂದ ಆ ವಾಗ್ದಾನವು ಧರ್ಮಶಾಸ್ತ್ರಕ್ಕಿಂತ ವಿಶೇಷವಾಗಿದೆ. Hallelujah. Hallelujah. Law promise came first, law came after 430 years. ಮೊದಲೇ ವಾಗ್ದಾನ ಬಂದಿದೆ, ಆಮೇಲೆ 430 ವರ್ಷ ಆದ್ಮೇಲೆ ಒಡಂಬಡಿಕೆ ಧರ್ಮಶಾಸ್ತ್ರ ಬಂದಿದೆ. And God is the one who sealed this covenant but by walking in the aisle. ದೇವರು ಆ ಮಧ್ಯದಲ್ಲಿ ನಡೆದು ಆ ಒಂದು ಒಡಂಬಡಿಕೆಯನ್ನ ಮುದ್ರಿಸಿದ್ದಾರೆ. Amen. Praise God. Praise the Lord. So Abraham received this promise by faith. And it is only by grace of God, and that is how he became the friend of God, and his seed Jesus Christ brought salvation to us. ಆದುದರಿಂದ ವಾಗ್ದಾನವು ನಾವು ನಂಬಿಕೆಯಿಂದಲೇ ಸ್ವೀಕರಿಸಿದ್ದೇವೆ. ಕೃಪೆಯ ಮೂಲಕ ಅಬ್ರಹಾಮನು ನಂಬಿಕೆಯಿಂದಲೇ ಸ್ವೀಕರಿಸಿದನು, ಆತನ ದೇವರ ಕೃಪೆಯಿಂದಲೇ ಆತನ ಅದನ್ನು ಹೊಂದಿದನು ಮತ್ತು ಆತನು ದೇವರ ಫ್ರೆಂಡ್ ಎಂಬುದಾಗಿ ಕೂಡ ಕರೆಯಲ್ಪಟ್ಟನು. ಮತ್ತು ಅದೇ ಅಬ್ರಹಾಮನ ಬೀಜ ಕ್ರಿಸ್ತನು ನಾವು ನೋಡೋದಾದರೆ ಆ ಕೆಲಸವನ್ನು ಮಾಡಿ ಮುಗಿಸಿರುತ್ತಾರೆ ಮತ್ತು ನಮ್ಮೆಲ್ಲರಿಗೆ ರಕ್ಷಣೆಯನ್ನ ತಂದಿರ್ತಾರೆ. Hallelujah. Praise the Lord. Praise the Lord. Hallelujah. Hallelujah. Okay, so how do we get salvation? Is it by circumcision? ನಾವು ಹೇಗೆ ರಕ್ಷಣೆಯನ್ನು ಪಡೆಯಲು ಸಾಧ್ಯ? ಸುನ್ನತಿ ಮಾಡಿಸಿಕೊಳ್ಳುವುದರಿಂದವೋ? No. ಅಲ್ವಾ? By following little bit of law, little bit of grace. ಸ್ವಲ್ಪ ಧರ್ಮಶಾಸ್ತ್ರ, ಸ್ವಲ್ಪ ಕೃಪೆಯನ್ನು ಅನುಸರಿಸುವುದರಿಂದಲೋ? Okay, salvation is fully by grace. ರಕ್ಷಣೆ ಸಂಪೂರ್ಣವಾಗಿ ಕೃಪೆಯಿಂದಲೇ. And by faith we received it. ನಂಬಿಕೆಯಿಂದ ನಾವು ಅದನ್ನು ಸ್ವೀಕರಿಸಿದ್ದೇವೆ. After salvation should we do some law? ರಕ್ಷಣೆ ಆದ್ಮೇಲೆ ಸ್ವಲ್ಪ ಒಡಂಬಡಿಕೆಯನ್ನು ನಾವು ಪಾಲಿಸಬೇಕಾ? ಬೇಡವಾ? ಸ್ವಲ್ಪ ಧರ್ಮಶಾಸ್ತ್ರವನ್ನು ಪಾಲಿಸಬೇಕಾ? ಸ್ವಲ್ಪ ಪಾಲಿಸಿದ್ರೆ ಅದು ರಕ್ಷಣೆ ಉಳಿಸ್ಕೋಬಹುದು ಅಲ್ವಾ? ಹೌದಲ್ವಾ? ಇಲ್ಲ. Praise God. It is all by grace of God, by faith, by the finished work of Jesus Christ. Amen. ಅದೆಲ್ಲ ನಾವು ಹೊಂದಿರುವಂತದ್ದು ನಂಬಿಕೆಯಿಂದ, ಕೃಪೆಯಿಂದ ಮತ್ತು ಕ್ರಿಸ್ತನು ಮಾಡಿದಂತಹ ಕ್ರಿಯೆಗಳಿಂದ. Hallelujah. Praise the Lord. Praise the Lord. Okay, some questions for you. ಕೆಲವು ಪ್ರಶ್ನೆಗಳು ನಮಗೆ. Okay, for sisters. ಸ್ತ್ರೀಯರಿಗೆ. If you do something, God will be impressed. What is that? ನೀವೇನಾದ್ರೂ ಮಾಡಿದ್ರೆ ಕ್ರಿಸ್ತನು ದೇವರು ಮೆಚ್ಚುತ್ತಾನೆ. ನಂಬಿಕೆನಾ? ಅದೊಂದೇಯಾ? Praise God. Amen. Yes. Amen. No, she answered correct. Okay, God is impressed only by faith. ದೇವರು ನಂಬಿಕೆಯನ್ನು ಮಾತ್ರ ಮೆಚ್ಚುತ್ತಾನೆ, ನಂಬಿಕೆಯನ್ನು ಮಾತ್ರ ಮೆಚ್ಚುತ್ತಾನೆ. Okay, have you, for brothers, have you ever ಸಹೋದರರಿಗೆ? Okay, ನೀವು ಸಹ ಆನ್ಸರ್ ಮಾಡಬಹುದು. Have you ever felt like I am not doing enough to impress God? ನಾನು ಪ್ರಯತ್ನಗಳನ್ನ ಮಾಡ್ತಾ ಇಲ್ಲ ದೇವರನ್ನ ಮೆಚ್ಚಿಸಲು ಎಂಬುದಾಗಿ ನಿಮ್ಗೆ ಯಾವಾಗಾದ್ರೂ ಅನಿಸಿದೆಯಾ? ಯಾವಾಗಾದ್ರೂ ಕಮ್ಯುನಿಯನ್ ತಗೊಳ್ಳುವಾಗ ಅನ್ಸಿತಾ ಆತರ ನಾನು ದೇವರಿಗೆ ಏನಾದ್ರೂ ಮಾಡಬೇಕು, ನಾನು ಮೆಚ್ಚುಗೆಯಾಗಿ ಇಲ್ಲ ಎಂಬುದಾಗಿ? ಎನಿ ಟೈಮ್? No? ಅನ್ಸ್ಲಿಲ್ಲವಾ? Very nice faith people. Praise the Lord. Praise the Lord. Hallelujah. Hallelujah. Okay, so in our modern day times, okay, I'll change the question. Okay, for men. Okay, in our modern day times, ನಮ್ಮ ಪ್ರಸ್ತುತ ಕಾಲದಲ್ಲಿ, okay, in any way are we doing the law? In any way, ಯಾವುದರಲ್ಲಾದ್ರೂ ನಾವು ಧರ್ಮಶಾಸ್ತ್ರವನ್ನ ಪಾಲಿಸ್ತಾ ಇದ್ದೇವಾ? In any way, can you think and ಯಾವುದಾದ್ರೂ ನೀವು ಪಾಲಿಸಿದ್ರು ಇನ್ನೊಬ್ಬರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರು ನೀವು ಹೇಳ್ಬೋದು. ಯಾವುದಾದ್ರೂ ಕ್ಷೇತ್ರದಲ್ಲಿ ನೋಡ್ಬೋದು, ನೀವು ಧರ್ಮಶಾಸ್ತ್ರವನ್ನ ಪಾಲಿಸ್ತಾ ಇದ್ದೀರಾ ಅಥವಾ ಇತರರು ಅದನ್ನ ಪಾಲಿಸ್ತಾ ಇದ್ದಾರಾ? ನೀವು ಅದನ್ನ ಗಮನಿಸಿದಲ್ಲಿ ನೀವು ಅದನ್ನ ಹೇಳ್ಬೋದಾಗಿದೆ. Any points? 1 or 2 points? ಯಾವುದಾದ್ರೂ 1-2 ಅಂಶಗಳು. Did you ever compare your holiness with others? ನಿಮ್ಮ ಒಂದು ಪವಿತ್ರತೆಯನ್ನ ಇತರರ ಜೊತೆ ನೀವು ಹೋಲಿಕೆ ಮಾಡಿ ನೋಡಿದ್ದೀರಾ? Did you ever compare your holiness with others? ನಿಮ್ಮ ಪವಿತ್ರತೆಯನ್ನು ಇತರರ ಜೊತೆ ಕಂಪೇರ್ ಮಾಡಿದ್ದೀರಾ? Usually when we are filled with the Holy Spirit, we start telling everyone, I am filled with the Holy Spirit. What are you doing? ನಾವು ಪವಿತ್ರಾತ್ಮನಿಂದ ತುಂಬಿದವರಾದಾಗ ನಾವು ಹೇಳ್ತೇವೆ, ನಾನು ಪವಿತ್ರಾತ್ಮನಿಂದ ತುಂಬಿದ್ದೇನೆ, ನೀನೇನ್ ಮಾಡ್ತಾ ಇದೀಯ ಎಂಬುದಾಗಿ. Ever felt that your ministry is performance driven, as in I am so strict in my things, look at them,
ಎವರ್ ಫೆಲ್ಟ್ ಲೈಕ್ ದಟ್? ನೀವ್ ಯಾವಾಗ್ಲೂ ಆಲೋಚಿಸಿದಿರಾ ನನ್ನ ಒಂದು ಸೇವೆ ಒಂದು ಪರ್ಫಾರ್ಮೆನ್ಸ್ ಡ್ರಿವನ್ ಅಥವಾ ಕ್ರಿಯಾತ್ಮಕವಾಗಿ ಇದೆ ಎಂಬುದಾಗಿ? ಅಂದ್ರೆ ನಾನು ಎಲ್ಲದರಲ್ಲಿ ತುಂಬಾ ನಿಷ್ಠಾವಂತಿಕೆಯಾಗಿದ್ದೇನೆ ಅವರನ್ನು ನೋಡು ಅಂತ ಯಾವಾಗಾದ್ರೂ ಅನ್ಸಿತಾ? ಎನಿ ಟೈಮ್ ಅನ್ಸಿತ್ತು ಇಲ್ಲವಾ? ಶಾ ರಿಯಲಿ? ಓಕೆ, ಸೊ in the online or offline in the church, did you ever feel like you have to maintain your spiritual image? But when you go at home, you are a different person. ನಿಮ್ಮ ಆನ್ಲೈನ್ ಅಥವಾ ಆಫ್ಲೈನ್ ನಿಮ್ಮ ಆತ್ಮಿಕವಾದಂತಹ ಇಮೇಜ್ ಅನ್ನ ನೀವು ಕಾಪಾಡಿಕೊಳ್ಬೇಕಾಗಿದೆ ಎಂಬುದಾಗಿ ನಿಮ್ಗೆ ಯಾವಾಗಾದ್ರೂ ಅನ್ಸಿದ್ಯಾ? ಮತ್ತು ನೀವು ಮನೆಗೆ ಹೋದಾಗ ಬೇರೆ ವ್ಯಕ್ತಿಯಾಗಿ ಮಾರ್ಪಡ್ತೀರಾ? ಅಂದ್ರೆ ಮನೆಯಲ್ಲಿ ಬೇರೆ ವ್ಯಕ್ತಿ, ಆನ್ಲೈನ್ ಅಲ್ಲಿ ಬಂದಾಗ ವೆರಿ ಪ್ರೇಯರ್ಫುಲ್ ಪರ್ಸನ್, ಚರ್ಚ್ ಅಲ್ಲಿ ಬಂದಾಗ ಇವರಿಗಿಂತ ಡೀಸೆಂಟ್ ಪರ್ಸನ್ ಇಲ್ಲವೇ ಇಲ್ಲ, ಬಟ್ ಮನೆಯಲ್ಲಿ ಆಹಾ. ಎವರ್ ಫೆಲ್ಟ್ ಲೈಕ್ ದಟ್? ಯಾವಾಗಾದ್ರೂ ಹಾಗೆ ನಿಮ್ಗೆ ಅನಿಸಿದೆಯಾ? ಎವರ್ ಡನ್ ಇಟ್? ಮುಂಚೆ ಮಾಡಿದ್ದು ಇಲ್ಲ ಅಂತ ಹೇಳ್ತಾರೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಹ್ಯಾಪನ್ಸ್. ಸಬ್ ಕಾನ್ಶಿಯಸ್ ಅದು ನಡೀತದೆ, ಅದು ಆಗ್ತದೆ, ಅದು ಹೌದು. ಕರೆಕ್ಟ್. ಸಬ್ ಕಾನ್ಶಿಯಸ್. Correct, yeah. ಹೌದು. Yes. ಮಾಡುವುದಿಲ್ಲ. ಎಸ್ ಎಸ್, ಯಾ, ಟ್ರೂ ಟ್ರೂ. ಬೇಕಂತ ನಾವು ಮಾಡುದಿಲ್ಲ, ವಿ ಡೋಂಟ್ ಆನ್ ಪರ್ಪಸ್. ಯಾ, ಕರೆಕ್ಟ್. ಯಾ, ಯಾ. ಸೊ ಆಲ್ ದಿಸ್ ವಾಟ್ ಎವರ್ ವಿ ರೆಡ್ ನೌ, ನಾವೀಗ ಏನೆಲ್ಲ ಓದಿದ್ವೋ ಆನ್ ಅ ಡೈಲಿ ಬೇಸಿಸ್, ಇಫ್ ಯು ಅಬ್ಸರ್ವ್, ದಿನನಿತ್ಯದಲ್ಲಿ ನೀವು ಅದನ್ನ ಅಬ್ಸರ್ವ್ ಮಾಡುದಾದ್ರೆ, ಗಮನಿಸುವುದೇ ಆದ್ರೆ, ಸಬ್ಕಾನ್ಶಿಯಸ್ಲಿ ಇಟ್ ಇಸ್ ರನ್ನಿಂಗ್ ಇನ್ ಯುವರ್ ಮೈಂಡ್. ನಮಗೆ ಅರಿವಿಲ್ಲದೆ ಹೋದ ಪಕ್ಷದಲ್ಲೂ ಕೂಡ ಅದು ನಮ್ಮ ಜೀವಿತದಲ್ಲಿ ನಡೆಯುತ್ತಾ ಇರ್ತದೆ. ದಟ್ಸ್ ವೈ ವೆನ್ ಗ್ರೇಸ್ ಇಸ್ ನಾಟ್ ಪ್ರೀಚ್ಡ್, ಆದುದರಿಂದ ಕೃಪೆ ಯಾವಾಗ ಬೋಧಿಸಲ್ಪಡುವುದಿಲ್ವೋ, ಸ್ಲೋಲಿ ಯು ವಿಲ್ ಗೋ ಇಂಟು ಲಾ ಆಟೋಮ್ಯಾಟಿಕ್ಲಿ. ನಿಧಾನವಾಗಿ ಧರ್ಮಶಾಸ್ತ್ರದ ಮಾರ್ಗಕ್ಕೆ ಜನರು ಒಯ್ಯಲ್ಪಡ್ತಾರೆ. ದಟ್ಸ್ ವೈ ಪಾಲ್ ಇಸ್ ಆಸ್ಕಿಂಗ್ ಟು ಗಲೇಷಿಯನ್ಸ್, ಐ ಆಮ್ ಸರ್ಪ್ರೈಸ್ಡ್. How did you turn away from the grace of God? How did you turn away from the gospel for which you have suffered? ಆದುದರಿಂದ ಪೌಲನು ಅಚ್ಚರಿಯಿಂದ ಗಲಾತ್ಯದವರಿಗೆ ಕೇಳ್ತಾ ಇದ್ದಾನೆ, ಹೇಗೆ ನೀವು ಮಂಕು ಬುದ್ಧಿಗಳಾಗಿ ಹೀಗೆ ತಪ್ಪು ದಾರಿಯಲ್ಲಿ ಧರ್ಮಶಾಸ್ತ್ರದ ಮಾರ್ಗದಲ್ಲಿ ನಡೀತಾ ಇದ್ದೀರಾ, ಕೃಪೆಯನ್ನ ಮರೆತು ಹೋಗಿದ್ದೀರಾ ಎಂಬುದಾಗಿ. After suffering for gospel, ನೀವು ರಕ್ಷಣೆ ಸುವಾರ್ತೆಗೋಸ್ಕರ ಎಷ್ಟು ಶ್ರಮ ಪಟ್ಟು ಸಫರ್ ಆದ್ರೂ ಕೂಡ ನೀವು ಅದನ್ನ ಮರ್ತಿದ್ದೀರಾ ಎಂಬುದಾಗಿ ಪ್ರಶ್ನೆಯನ್ನ ಪೌಲನ್ ಕೇಳ್ತಾ ಇದ್ದಾನೆ ಗಲಾತ್ಯದವರಿಗೆ. Praise the Lord. Okay, before we go into second segment, ಎರಡನೇ ಹಂತಕ್ಕೆ ಸೆಗ್ಮೆಂಟ್ಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಎರಡನೇ ಭಾಗಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ, okay, so just remember, ನೆನಪಿನಲ್ಲಿಡಿ, law is like a mirror. ಧರ್ಮಶಾಸ್ತ್ರ ಒಂದು ಕನ್ನಡಿ ಇದ್ದ ಹಾಗೆ. Okay, it will show what is wrong. ಏನು ತಪ್ಪಾಗಿದೆ ಎಂಬುದಾಗಿ ಅದು ಕ್ಲಿಯರ್ ಆಗಿ ತೋರಿಸ್ಕೊಡ್ತದೆ. It will not clean you, it will not cleanse. ನಿಮ್ಮನ್ನ ಅದು ಶುಚೀಕರಿಸುವುದಿಲ್ಲ. Okay, who will cleanse us? ಯಾವುದು ನಮ್ಮನ್ನು ಶುಚೀಕರಿಸಲು ಸಾಧ್ಯ? Jesus, His finished work. Amen. ಆತನು ಮುಗಿಸಿದಂತ ಕ್ರಿಯೆಗಳಲ್ಲಿ ನಂಬಿಕೆ ಇಡುವುದರಿಂದ ಮಾತ್ರ. And when you meditate the word of God, ನೀವು ದೇವರ ವಾಕ್ಯವನ್ನು ಧ್ಯಾನಿಸುವಾಗ, when you walk with the Holy Spirit, ನೀವು ಪವಿತ್ರಾತ್ಮನಲ್ಲಿ ನಡೆಯುವಾಗ, Bible says, ಸತ್ಯವೇದ ಹೇಳ್ತದೆ, in many occasions it is written that His word is the water that cleanses us. ತುಂಬಾ ಸಂದರ್ಭದಲ್ಲಿ ಬರೆಯಲ್ಪಟ್ಟಿದೆ, ಆತನ ವಾಕ್ಯವೇ ನಮ್ಮನ್ನ ಶುಚಿಗೊಳಿಸುತ್ತದೆ ಎಂಬುದಾಗಿ. Hallelujah. Hallelujah. So Christ is the one who will set us free, but not the law. Amen. ಆದುದರಿಂದ ಕ್ರಿಸ್ತನೇ ನಮ್ಮನ್ನ ಬಿಡುಗಡೆಗೊಳಿಸುತ್ತಾನೆ, ಧರ್ಮಶಾಸ್ತ್ರವಲ್ಲ. So it's like going to hospital and getting your body checked. ಹಾಸ್ಪಿಟಲ್ಗೆ ಹೋಗಿ ನಿಮ್ಮ ಫುಲ್ ಬಾಡಿ ಚೆಕ್ಅಪ್ ಮಾಡಿದ ಉಪಾಧಿಯಲ್ಲಿ ಇದೆ. Okay, after diagnosis will tell you so and so problem is there or not there. ಟೆಸ್ಟ್ ಆದ ಬಳಿಕ ಈ ತರ ಸಮಸ್ಯೆ ದೇಹದಲ್ಲಿ ಇದೆ ಅಥವಾ ಇಲ್ಲ ಎಂಬುದಾಗಿ ನಮಗೆ ರಿಪೋರ್ಟ್ ಬರ್ತದೆ. But it will not heal you. ಆದ್ರೆ ಅದೇ ನಿಮ್ಮನ್ನ ಸ್ವಸ್ಥತೆಗೆ ಒಳಪಡಿಸುವುದಿಲ್ಲ. Law is like that, it will only tell you what is right and what is wrong. ಧರ್ಮಶಾಸ್ತ್ರ ಹಾಗೆ ಯಾವುದು ಸರಿ ಇದೆ ಯಾವುದು ತಪ್ಪಾಗಿದೆ ಎಂಬುದಾಗಿ ಹೇಳಿಕೊಡ್ತದೆ ಅಷ್ಟೇ. But the one who sets your life free, the one who leads us is only Christ. ಯಾರು ನಮ್ಮನ್ನ ಬಿಡುಗಡೆಗೊಳಿಸ್ತಾರೆ, ನಮ್ಮನ್ನ ವಿಮುಕ್ತಿಗೊಳಿಸ್ತಾರೆ, ಅದು ಕ್ರಿಸ್ತನು ಮಾತ್ರ. Hallelujah. Hallelujah. Praise God. Let's go to the second segment, that is ಎರಡನೆಯ ಭಾಗಕ್ಕೆ ಹೋಗೋಣ. Why was law given? ಯಾಕೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತು? verse 19 to 25 now. 19ರಿಂದ 25ನೇ ವಚನ. ಹಾಗಾದರೆ ಧರ್ಮಶಾಸ್ತ್ರವು ಯಾತಕ್ಕೆ? ವಾಗ್ದಾನದಲ್ಲಿ ಸೂಚಿತನಾದವನು ಹುಟ್ಟಿ ಬರುವ ತನಕ ದೇವರು ಇಂತಿಂದನನ್ನು ಅಪರಾಧವೆಂದು ತೋರಿಸುವುದಕ್ಕಾಗಿ ಅದನ್ನು ವಾಗ್ದಾನದ ತರುವಾಯ ನೇಮಿಸಿ ದೇವದೂತರ ಮುಖಾಂತರ ಒಬ್ಬ ಮಧ್ಯಸ್ಥನ ಕೈಯಲ್ಲಿ ಕೊಟ್ಟನು. ಒಂದೇ ಪಕ್ಷವಿದ್ದರೆ ಮಧ್ಯಸ್ಥನು ಬೇಕಿಲ್ಲ, ದೇವರಾದರೂ ಒಬ್ಬನೇ. ಹಾಗಾದರೆ ಧರ್ಮಶಾಸ್ತ್ರವು ದೇವರ ವಾಗ್ದಾನಗಳಿಗೆ ವಿರುದ್ಧವೋ? ಹಾಗೆ ಎಂದಿಗೂ ತಿಳುಕೊಳ್ಳಬಾರದು. ಬದುಕಿಸುವುದಕ್ಕೆ ಶಕ್ತವಾಗಿರುವ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದ್ದರೆ ಸಂದೇಹವಿಲ್ಲದೆ ಕರ್ಮ ಮಾರ್ಗದಿಂದಲೇ ನೀತಿ ಉಂಟಾಗುತ್ತಿತ್ತು. ಹಾಗಾದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಯಿಡುವುದರಿಂದ ಉಂಟಾಗುವ
ಆ ವಾಗ್ದಾನದ ಫಲವು ನಂಬುವವರಿಗೆ ಕೊಡಲ್ಪಡಬೇಕೆಂದು ಶಾಸ್ತ್ರವು ಸಮಸ್ತವನ್ನು ಪಾಪಕ್ಕೊಳಗಾಗಿದೆ ಎಂದು ತೀರ್ಮಾನಿಸಿತು. ಕ್ರಿಸ್ತ ನಂಬಿಕೆಯ ಕಾಲ ಬರುವುದಕ್ಕೆ ಮೊದಲು ನಾವು ಮುಂದಕ್ಕೆ ಪ್ರಕಟವಾಗಬೇಕಾಗಿದ್ದ ಆ ನಂಬಿಕೆಗೆ ವಶವಾಗುವುದಕ್ಕಾಗಿ ಧರ್ಮಶಾಸ್ತ್ರದ ಕೈಕೆಳಗೆ ಕಾವಲಲ್ಲಿ ಮುಚ್ಚಲ್ಪಟ್ಟಿದ್ದೆವು. ಹೀಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರೆಂಬ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯುತ್ತದೆ. Amen. Praise the Lord. See here, Paul is explaining why the law is given. ಇಲ್ಲಿ ಪೌಲನು ಹೇಳ್ತಾ ಇದ್ದಾನೆ ಯಾಕೆ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿತೆಂಬುದಾಗಿ. So all this while he explained, it's only the covenant promise that is there from eternity, like from beginning till the end. ಮುಂಚಿನಿಂದ ಕೊನೆಯವರೆಗೂ ಇರುವಂತದ್ದು ಯಾವುದೆಂಬುದಾಗಿ ಹೇಳಿದ್ರೆ ದೇವರ ವಾಗ್ದಾನ ಮಾತ್ರ. Okay, so that covenant is established by God himself. ಆ ಒಂದು ಒಡಂಬಡಿಕೆ ದೇವರಿಂದಲೇ ಸ್ಥಿರಪಡಿಸುವಂತದ್ದಾಗಿತ್ತು ಎಂಬುದಾಗಿ ಕೂಡ ನಾವು So ಕಲಿತೆವು. then why God gave law? That is the main question. ಮತ್ತೆ ಯಾಕೆ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟರು ಎಂಬ ಪ್ರಶ್ನೆ ಬರಬಹುದು. Okay, so here in the last few verses Paul is explaining law is like a ಆಲಿನಂತೆ ಅಂತ ಇದೆ. English it is written slave. Okay, that takes care of the child, it says. ಮಗುವನ್ನ ನೋಡುವಂತಹ ಒಂದು ಆಳು ಇದ್ದ ಹಾಗೆ ಸೇವಕರಂತೆ ಧರ್ಮಶಾಸ್ತ್ರವು ಇದೆ ಎಂಬುದಾಗಿ ಪೌಲನು ವಿವರಿಸ್ತಾ ಇರುವುದನ್ನು ನಾವು ನೋಡ್ತೇವೆ. Praise God. Praise the Lord. And he was explaining when he was talking about a slave or ಆಳು ಎಂಬುದಾಗಿ ಬರೆಯುವಾಗ ಅಥವಾ ವರ್ಕರ್ ಎಂಬುದಾಗಿ ಬರೆಯುವಾಗ ಗ್ರೀಕ್ ಅಲ್ಲಿ ಒಂದು ಪದವು ಉಪಯೋಗಿಸಿದ್ದಾನೆ. ಅದ ಪದವು ಏನಂದ್ರೆ ಪೆಡಗಾಗೋಸ್ ಎಂಬುದಾಗಿ. ಆಳು ಅಥವಾ ಸೇವಕ ಎಂಬ ಪದಕ್ಕೆ ಗ್ರೀಕ್ ಭಾಷೆಯಲ್ಲಿ ಪೆಡಗಾಗೋಸ್ ಎಂಬ ಒಂದು ಪದ ಉಪಯೋಗಿಸಲ್ಪಟ್ಟಿದೆ. ಪೆಡಗಾಗೋಸ್ ಮೀನ್ಸ್ ಪೇಯ್ಡ್ ಗಾರ್ಡಿಯನ್, ದ ಒನ್ ಹೂಸ್ ಪೇಯ್ಡ್ ಮನಿ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್. ಪೆಡಗಾಗೋಸ್ ಎಂಬುದಾಗಿ ಹೇಳಿದ್ರೆ ಒಂದು ದುಡ್ಡನ್ನ ಕೊಟ್ಟು ಸೇವಕನನ್ನ ನಾವು ನೇಮಿಸಿದ್ದೇವೆ ಆ ಕೆಲಸಕ್ಕೆ ಎಂಬ ಅರ್ಥ. In our times also we see this, but especially in the Roman culture. ನಮ್ಮ ಸಮಯದಲ್ಲಿ ಕೂಡ ನಾವು ಮಕ್ಕಳನ್ನು ನೋಡ್ಲಿಕ್ಕೆ ಜನರನ್ನ ಸಂಬಳಕ್ಕಿಡ್ತೇವೆ. ಆದ್ರೆ ನಾವು ರೋಮಾ ಒಂದು ಪ್ರಾಂತ್ಯದಲ್ಲಿ ನೋಡುವುದಾದ್ರೆ so all these rich people or rich families, ಶ್ರೀಮಂತವಾದಂತಹ ರೋಮಾ ಕುಟುಂಬದವರು they used to hire some guardians to supervise the children until they grow to certain age. ಅವರ ಮಕ್ಕಳು ಬೆಳೆಯುತ್ತಾ ಇರುವ ಹಾಗ ನೋಡ್ಲಿಕ್ಕೆ ಸೇವಕರನ್ನ ನೇಮಿಸ್ತಿದ್ರಂತೆ ಸಂಬಳಕ್ಕೋಸ್ಕರ. They used to live along with the family only. ಅವರು ಮನೆಯಲ್ಲಿ ಅವರ ಕುಟುಂಬದ ಜೊತೆವೇ ಆ ಸೇವಕರು ಅಥವಾ ಆಳುಗಳು ಇದ್ರು. So they used to sleep in the house only, take care of the child 24/7. 24 ಗಂಟೆ ಕೂಡ ಮಗುವನ್ನ ಅವರು ನೋಡ್ತಾ ಇದ್ರಂತೆ ಸಂಬಳಕ್ಕೋಸ್ಕರ. Their duty is to discipline the child. ಅವರ ಒಂದು ಕರ್ತವ್ಯ ಏನಾಗಿತ್ತು ಆ ಮಗುವನ್ನು ಶಿಸ್ತುಬದ್ಧವಾಗಿ ನಡೆಸಲಿಕ್ಕೆ. Actually the child is the heir. ನಾವು ನೋಡೋದಾದ್ರೆ ಮಗು ಎಂಬುದಾಗಿ ಬಾಧ್ಯಸ್ಥನು ಎಂಬುದಾಗಿ. Okay, so child is the heir means child is like a prince, right? If king is there, child is like prince. ಒಬ್ಬ ರಾಜನಿದ್ರೆ ಅವನ ಮಗ ಯುವರಾಜ. Okay, but under this guardian, under pedagogos, ಆದ್ರೆ ಪೆಡಗಾಗಸ್ ಅದರ ಅಡಿಯಲ್ಲಿ child is also like slave. ಆ ಮಗು ಕೂಡ ಆ ಸ್ಲೇವ್ ಇದ್ದ ಪಕ್ಷದಲ್ಲಿ. ಅದರ 4th chapter ಅಲ್ಲಿ ಇದೆ. Yes, yeah. We learn more about it in the 4th chapter. ಅದನ್ನ ಇನ್ನೂ ಆಳವಾಗಿ ನಾವು 4ನೇ ಅಧ್ಯಾಯದಲ್ಲಿ ಓದೋಣ. Okay, he compares Sarah and Hagar, right? ಸಾರಾ ಮತ್ತು ಹಾಗಾರನ ಹೋಲಿಕೆಯನ್ನ ಮಾಡುವುದನ್ನ ನಾವು ನೋಡ್ತೇವೆ. He also compares Isaac with Ishmael. ಈಸಾಕ ಮತ್ತು ಇಷ್ಮಾಯಲ್ ನ ಒಂದು ಕಂಪ್ಯಾರಿಸನ್ ಕೂಡ ನಾವು ಆ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ. So under pedagogos, the child, although is a prince, he is still what? Slave. ಪೆಡಗಾಗಸ್ ಅಲ್ಲಿ ನಾವು ನೋಡೋದಾದ್ರೆ ಅದರ ಅಡಿಯಲ್ಲಿ ಮಗು ಯುವರಾಜ ಆದ ಪಕ್ಷದಲ್ಲಿ ಕೂಡ ಅದು ಇನ್ನೂ ಆಳೆ. Okay, so under pedagogos, under this guardian, ಈ ಆಳಿನ ಕೆಳಗೆ ಆ ಮಗು ಏನಾಗಿ ಇರ್ತದೆ? ಆಳು ಆಗಿ, right? Like a slave. Yeah, ದಾಸನಂತೆ, right? So although he is a prince, he is a child, still he is a slave. ಪೆಡಗಾಗಸ್ ಅಡಿಯಲ್ಲಿ ನಾವು ನೋಡೋದಾದ್ರೆ ಆತನು ಮಗನಾಗಿದ್ರು ಕೂಡ ಆಳಿನ ಅಡಿಯಲ್ಲಿ ಆತನು ಆಳೆ ಎಂಬುದಾಗಿ. And the work of pedagogos is to discipline the child. ಪೆಡಗಾಗೋಸಿನ ಒಂದು ಉದ್ದೇಶ ಏನು? ಅದು ಮಗುವನ್ನ ಶಿಸ್ತುಬದ್ಧ ಮಾರ್ಗದಲ್ಲಿ ನಡೆಸುವಂತದ್ದು. What is right, what is wrong, ಯಾವುದು ಸರಿ ಯಾವುದು ತಪ್ಪು, ಯಾವ ರೀತಿಯಲ್ಲಿ ಅದು ಮಗು ಶಿಸ್ತುಬದ್ಧವಾಗಿ ನಡೆಯಬೇಕೆಂಬುದಾಗಿ. And the child's behavior is observed. ಮತ್ತು ಆ ಮಗುವಿನ ನಡವಳಿಕೆಗಳನ್ನ ಗಮನಿಸ್ತಾರೆ. And the child is taken to school, taken back from the school, all that. ಮಗುವನ್ನ ಸ್ಕೂಲಿಗೆ ಕೊಂಡೋಗ್ತಾರೆ, ವಾಪಸ್ ತರ್ತಾರೆ, ಅದೆಲ್ಲ ವಿಷಯಗಳು. Until the time when the child is mature enough to understand that the child is the prince. ಯಾವ ಸಂದರ್ಭದೊಳಗೆ ಎಂಬುದಾಗಿ ಹೇಳಿದ್ರೆ ಆ ಮಗು ನಾನು ಯುವರಾಜ ಎಂಬ ಒಂದು ಅರಿವು ಆ ಮಗುಗೆ ಬರುವ ತನಕ
Okay, this child is still a ಈ slave ಮಗು under pedagogus. ಇನ್ನು ಪೆಡಗಾಗಸ್ ಅಡಿಯಲ್ಲಿ ನೋಡೋದಾದ್ರೆ ಆಳೆ ಎಂಬುದಾಗಿ ನಾವು ಗಮನಿಸ್ತೇವೆ. Praise the Lord. Praise the Lord. That is exactly why law is given. ಆದುದರಿಂದ ಧರ್ಮಶಾಸ್ತ್ರವು ಕೊಡಲ್ಪಟ್ಟಿದೆ. It is like a teaching element for the primary school children. ಪ್ರೈಮರಿ ಸ್ಕೂಲ್ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಅದೊಂದು ಕಲಿಸುವಂತಹ ಒಂದು ಎಲಿಮೆಂಟ್ ಎಂಬುದಾಗಿ ನಾವು ನೋಡಬಹುದು. ಅದು ಅವ್ರು ಹೇಗೆ ನಡಿಬೇಕೆಂಬ ಒಂದು ಮಾರ್ಗದರ್ಶನ Until Christ came. ಕ್ರಿಸ್ತನು ಬರುವ ತನಕ Praise the Lord. It was like a guardian who was taking care of the ಇದು ಒಂದು ಆಳು, ಹೇಗೆ ಮಕ್ಕಳನ್ನು ನೋಡ್ತಾ ಇದ್ರು ಆ ಆಳು ಅಥವಾ ಸೇವಕ, ಆ ರೀತಿಯಾಗಿಯೇ ಇತ್ತು. or keeping them in the right way. ಅಥವಾ ಅವರನ್ನ ಒಂದು ಸರಿಯಾದ ಮಾರ್ಗದಲ್ಲಿ ನಡೆಸುವಂತದ್ದು, ಇದೆಲ್ಲ ಕಾರ್ಯಗಳು ಧರ್ಮಶಾಸ್ತ್ರ ಮಾಡ್ತಾ ಇತ್ತು. Praise the Lord. Also we see that the law is given because of the transgressions of the people. ಅದು ಮಾತ್ರವಲ್ಲದೆ ನಾವು ನೋಡೋದಾದ್ರೆ ಧರ್ಮಶಾಸ್ತ್ರವು ಜನರು ಮಾಡಿದ ಪಾಪಗಳ ನಿಮಿತ್ತವಾಗಿ ಅವರನ್ನ ಸರಿಯಾದ ಮಾರ್ಗದಲ್ಲಿ ನಡೆಸಲಿಕ್ಕೋಸ್ಕರ ಕೊಟ್ಟಂತಹ ಒಂದು ನಿಯಮಗಳಾಗಿತ್ತು ಎಂಬುದಾಗಿ ಹೇಳ್ಬೋದು. If you see historically, ನೀವು ಚಾರಿತ್ರಿಕವಾಗಿ ನೋಡೋದಾದ್ರೆ 430 years from Abraham, right? That is around 1400 BC maybe. 430 ವರ್ಷ ಅಬ್ರಹಾಮನಿಂದ, ಅಂದ್ರೆ ಒಂದು 1400 ಕ್ರಿಸ್ತ ಪೂರ್ವ. Okay, so in those days, ಆ ಸಂದರ್ಭಗಳಲ್ಲಿ all the Israel were in slavery, right? ಇಸ್ರಾಯೇಲರೆಲ್ಲರೂ ಒಂದು ದಾಸತ್ವದಲ್ಲಿದ್ರು. Okay, and all they knew was only the beatings. ಅವ್ರಿಗೆ ಗೊತ್ತಿದ್ದದ್ದು ಒಂದೇ, ಏನೆಂಬುದಾಗಿ ಹೇಳಿದ್ರೆ ಏಟು. Okay, or the money that is thrown at them. ಅಥವಾ ಅವರ ಮುಂದೆ ಎಸೆಯಲ್ಪಟ್ಟಂತಹ ದುಡ್ಡು. Okay, they will work either for the money or if they are beaten. ಅವರು ಒಂದಾ ದುಡ್ಡಿಗೆ ಕೆಲಸ ಮಾಡ್ತಿದ್ರು ಅಥವಾ ಆ ಒಂದು ಏಟಿನ ಭಯದಿಂದ ಕೆಲಸ ಮಾಡ್ತಾ ಇದ್ರು. Okay, among them there was one person who lived like a prince. ಅವರ ಮಧ್ಯದಲ್ಲಿ ಒಬ್ಬ ಇದ್ದನು, ಅವನು ಯುವರಾಜನಾಗಿ ಜೀವಿಸಿದನು. Who is that? ಅದು ಯಾರು? Moses. ಮೋಶೆ. Okay, so Moses was already like growing up like a leader. ಮೋಶೆ ಆ ಸಂದರ್ಭದಲ್ಲಿ ಅರಮನೆಯಲ್ಲಿ ನಾಯಕನಾಗಿ ಬೆಳೀತಾ ಇದ್ದ. Of course, he also went through one time of humbling as a shepherd. ಆತನು ಕೂಡ ಒಬ್ಬ ಒಂದು ಕುರುಬನಾಗಿ ತಗ್ಗಿಸುವಿಕೆಯ ಸಮಯದಿಂದ ಹಾದು ಹೋದನು. Okay, but at the right time God lifted him up. ಆದರೆ ಸರಿಯಾದ ಸಮಯದಲ್ಲಿ ದೇವರು ಆತನನ್ನು ಮೇಲೆತ್ತಿದ್ರು. And God was leading the entire people of Israel, right? ದೇವರು ಇಸ್ರಾಯೇಲ್ ಜನಾಂಗವನ್ನು ಕೂಡ ಅವನ ಮೂಲಕವಾಗಿ ನಡೆಸಿದ್ರು. So to form a nation, ಒಂದು ಜನಾಂಗವನ್ನು ಸ್ಥಾಪಿಸುವುದಾದ್ರೆ okay, they need a place. ಅವರಿಗೆ ಒಂದು ಸ್ಥಳ ಬೇಕಾಗಿದೆ. Okay, and God gave a place. ದೇವರು ಆ ಸ್ಥಳವನ್ನು ಅವರಿಗೆ ಕೊಟ್ಟನು. The place of Canaan. ಆ ಕಾನಾನ್ ಎಂಬ ಒಂದು ವಾಗ್ದಾನ ಪ್ರದೇಶ. Okay, a nation needs a place, right? Like India needs a place. ಒಂದು ರಾಜ್ಯಕ್ಕೆ ಒಂದು ಸ್ಥಳ ಬೇಕಲ್ಲ, ಅದೇ ರೀತಿಯಾಗಿ ಆ ರಾಜ್ಯವು ಕಾನಾನ್ ಆಗಿ ಅವರಿಗೆ ಒಡಂಬಡಿಕೆ ಉಪಾಧಿಯಲ್ಲಿ ಬಂತು. And nation needs people also, right? ಆ ಒಂದು ಜನಾಂಗಕ್ಕೆ ಜನರು ಕೂಡ ಬೇಕಾಗಿದ್ರು. Okay, so ದೇಶ ಕೂಡ ಜನರು ಬೇಕಾಗಿದ್ರು. Okay, and all these people were slaves who were led into the promised land. ಆ ಒಂದು ವಾಗ್ದಾನ ಪ್ರದೇಶಕ್ಕೆ ನಡೆಸಿದವರೆಲ್ಲರೂ ಏನಾಗಿದ್ರು? ಆಳುಗಳಾಗಿದ್ರು. Okay, they had the mindset of slave. ಅವರಿಗೆ ಆಳಿನ ಒಂದು ಮನಸ್ತತ್ವ ಇತ್ತು. Okay, so a nation needs constitution. ಆ ಒಂದು ರಾಜ್ಯಕ್ಕೆ ಏನ್ ಬೇಕಾಗಿದೆ? ಸಂವಿಧಾನ ಬೇಕಾಗಿದೆ. ಸೊ ಸಂವಿಧಾನ ಬೇಕಾಗಿದೆ. ಆ ಸಂವಿಧಾನ ಇವರಿಗೆ ಕೊಡಲ್ಪಟ್ಟಿರೋ ಒಂದು ಸಂವಿಧಾನ ಏನು? ಮೋಶೆಯ ಧರ್ಮಶಾಸ್ತ್ರ, ರೈಟ್? ಸೊ ದ ಲಾ ಆಫ್ ಮೋಸಸ್ ಲೈಕ್ ಅ ಕಾನ್ಸ್ಟಿಟ್ಯೂಷನ್ ಫಾರ್ ದೆಮ್. ಮೋಶೆ ಧರ್ಮಶಾಸ್ತ್ರ ಅವರಿಗೆ ಒಂದು ಸಂವಿಧಾನ ಇದ್ದ ರೀತಿಯಲ್ಲಿ. ಓಕೆ, ಸೊ ದ ಪೀಪಲ್ ವರ್ ಲೆಡ್ ಇಂಟು ದ ಪ್ರಾಮಿಸ್ಡ್ ಲ್ಯಾಂಡ್, ದೇ ವರ್ ಸ್ಟಿಲ್ like a slave mindset. ವಾಗ್ದಾನ ಪ್ರದೇಶಕ್ಕೆ ಆ ಜನರು ನಡೆಸಲ್ಪಟ್ಟಿದ್ರು ಕೂಡ ಇನ್ನೂ ಆ ಆಳಿನ ಒಂದು ಮನಸ್ತತ್ವ ಅವರಲ್ಲಿತ್ತು. Okay, God gave the constitution to follow until the revelation of Jesus Christ. ದೇವರು ಸಂವಿಧಾನವನ್ನು ಕ್ರಿಸ್ತನು ಬರುವವರೆಗೂ ಅದನ್ನ ಹಿಂಬಾಲಿಸಲಿಕ್ಕೆ ಅವರಿಗೆ ಕೊಟ್ರು. Okay, that is what the law does. ಅದೇ ಧರ್ಮಶಾಸ್ತ್ರವು ಮಾಡುವಂತ ಕಾರ್ಯ. ಆದ್ರೆ ಲೀಡರ್ ಬಂದ್ರಲ್ಲ. ಆಮೆನ್. ಆಮೆನ್. ಹಲ್ಲೆಲೂಯಾ. ಇನ್ನು ಇದು ನಮಗೆ ಅವಶ್ಯಕತೆ ಇಲ್ಲ. Praise the Lord. So this is not for us. Okay, so what is the difference? Law reveals sin. Okay, ಧರ್ಮಶಾಸ್ತ್ರವು ಪಾಪವನ್ನ ಪ್ರಕಟಿಸುತ್ತದೆ. What will Christ do? ಕ್ರಿಸ್ತನು ಏನ್ ಮಾಡ್ತಾರೆ? ಪಾಪವನ್ನು ಪರಿಹಾರ ಮಾಡ್ತಾರೆ, right? So he removes the sin. ಆತನು ಪಾಪವನ್ನ ತೆಗೆದು ಹಾಕುತ್ತಾನೆ. Okay, removes sin. Okay, law brings condemnation. ಧರ್ಮಶಾಸ್ತ್ರವು ಅಪರಾಧಿ ಮನೋಭಾವವನ್ನು ನಿಮಗೆ ತಂದಿಡ್ತದೆ. Okay, what did Christ do? ಕ್ರಿಸ್ತನು ಏನ್ ಮಾಡಿದಾನೆ? Amen. ಸೊ ಏನ್ ಮಾಡಿದಾನೆ? ನೀತಿವಂತರೆಂಬುದಾಗಿ ನಿರ್ಣಯಿಸಿದಾನೆ, ರೈಟ್? ಜಸ್ಟಿಫಿಕೇಶನ್, justified in Christ. Okay, see it here. Yeah, we are justified in Christ. ನಾವು ಕ್ರಿಸ್ತನಲ್ಲಿ ಏನಾಗಿದ್ದೇವೆ? ನೀತಿವಂತರೆಂಬುದಾಗಿ ನಿರ್ಣಯಿಸಲ್ಪಟ್ಟಿದೆ. Praise God. Amen. So law shows standard of living. ಧರ್ಮಶಾಸ್ತ್ರವು ಹೇಗೆ ಜೀವಿಸಬೇಕೆಂಬ ಒಂದು ನಿಯಮಗಳನ್ನ ತಂದಿಡ್ತದೆ. What did Christ do? ಕ್ರಿಸ್ತನು ಏನ್ ಮಾಡಿದ್ರು? Christ
showed us how to live by faith. ಕ್ರಿಸ್ತನು ಹೇಗೆ ನಂಬಿಕೆಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ತೋರಿಸಿಕೊಟ್ರು. Okay, so law shows us how to live. ಧರ್ಮಶಾಸ್ತ್ರವು ನಾವು ಹೇಗೆ ಜೀವಿಸಬೇಕು ಎಂಬುದಾಗಿ ನಿಯಮಗಳನ್ನು ತೋರಿಸ್ತದೆ. Christ gave life itself. ಕ್ರಿಸ್ತನು ಆ ಜೀವವನ್ನೇ ನಮಗೋಸ್ಕರ ಕೊಟ್ಟಾತನ. Hallelujah. Praise God. So Christ gave what? Life. Amen. So law will tell us external rules. ಧರ್ಮಶಾಸ್ತ್ರವು ಹೊರಗಿನ ಒಂದು ನಿಯಮಗಳನ್ನ ಪ್ರಾಪಂಚಿಕವಾಗಿ ನಿಯಮಗಳನ್ನ ತಂದಿಡ್ತದೆ. Okay, for example, ಉದಾಹರಣೆಗೆ you have to wear a helmet. It's a rule. ನೀವು ಹೆಲ್ಮೆಟ್ ಧರಿಸಲೇಬೇಕು, ಅದೊಂದು ಕಡ್ಡಾಯವಾಗಿದೆ, ನಿಯಮವಾಗಿದೆ. ಇವತ್ತು ಆ ರೂಲ್ ನ ಕ್ಯಾನ್ಸಲ್ ಮಾಡಿದ್ರೆ ನಮ್ಮ ಪ್ರಧಾನ ಮಂತ್ರಿ ಏನ್ ಮಾಡ್ತೇವೆ ನಾವು? ಹೆಲ್ಮೆಟ್ ಹಾಕ್ತೇವಾ? ಯಾರು ಹೆಲ್ಮೆಟ್ ಹಾಕುದಿಲ್ಲ. ಹೆಲ್ಮೆಟ್ ಯಾರಿಗೋಸ್ಕರ ಇದೆ? ನಮಗೋಸ್ಕರ, ನಮ್ಮನ್ನು ರಕ್ಷಿಸ್ಲಿಕ್ಕೋಸ್ಕರ ಇದೆ. ಆದ್ರೂ ಕೂಡ ನಾವು ಹಾಕುದಿಲ್ಲ. ಯಾಕೆ? ರೂಲ್ ಇಲ್ಲ ಅಂತೇಳಿ ಅಲ್ವಾ? ಸೊ ದಟ್ ಈಸ್ ಎಕ್ಸ್ಟರ್ನಲ್ ರೂಲ್. ಅದು ನಿಯಮಗಳು, ದೇಶದ ಒಂದು ನಿಯಮಗಳು ಎಂಬುದಾಗಿ. ಸೊ ಇನ್ ಅಕಾರ್ಡಿಂಗ್ ಟು ಲಾ, ಧರ್ಮಶಾಸ್ತ್ರದ ಪ್ರಕಾರ ಎನಿಬಡಿ ಕಮಿಟ್ಸ್ ಅಡಲ್ಟ್ರಿ ಈಸ್ ಅ ಸಿನ್ನರ್. ಯಾರಾದ್ರೂ ವ್ಯಭಿಚಾರ ಮಾಡಿದ್ರೆ ಅವರು ಪಾಪಿಗಳೇ ಧರ್ಮಶಾಸ್ತ್ರದ ಪ್ರಕಾರ. ವಾಟ್ ಅಬೌಟ್ ಕ್ರೈಸ್ಟ್? ವಾಟ್ ಡಿಡ್ ಹಿ ಟೀಚ್? ಕ್ರಿಸ್ತನಲ್ಲಿ ಏನನ್ನ ನಾವು ಕಲ್ತ್ವಿ? If you look at somebody lustfully ಅಂತ ಹೇಳ್ತಾರೆ. ನೀವು ಯಾರನ್ನಾದ್ರೂ ಕೆಟ್ಟ ದೃಷ್ಟಿಯಿಂದ ನೋಡಿದ್ರು ಕೂಡ ಅದು ಪಾಪ. Okay, so what's the difference here? It is talking about external rule, external cleansing. ಧರ್ಮಶಾಸ್ತ್ರದಲ್ಲಿ ನೋಡೋದಾದ್ರೆ ಬಹಿರಂಗವಾದಂತಹ ಶುಚೀಕರಣ ಕುರಿತಾಗಿ ಮಾತನಾಡ್ತಾ ಇದೆ. Christ brings internal transformation. ಕ್ರಿಸ್ತನು ಅಂತರಂಗ ಶುದ್ಧಿಯನ್ನ, ಬದಲಾವಣೆಯನ್ನ ತರ್ತಾ ಇದ್ದಾರೆ. Praise the Lord. So Christ brings transformation. ಕ್ರಿಸ್ತನು ಪರಿವರ್ತನೆಯನ್ನ, ಸಂಪೂರ್ಣವಾದಂತಹ ಆಂತರ್ಯ ಪರಿವರ್ತನೆಯನ್ನ ತರುವುದನ್ನ ನಾವು ನೋಡ್ತಾ ಇದ್ದೇವೆ. Hallelujah. So the promise of God is completed in the work of Christ. ಆದುದರಿಂದ ದೇವರ ಒಂದು ವಾಗ್ದಾನ ಆತನ ಮಾಡಿದಂತಹ ಕ್ರಿಯೆಗಳಲ್ಲಿ ಸಂಪೂರ್ಣಗೊಂಡಿದೆ. And it brings complete transformation inside out. ಮತ್ತು ಸಂಪೂರ್ಣವಾದಂತಹ ಅದು ಮಾರ್ಪಡಿಸುವಿಕೆ ಅದನ್ನ ಬಹಿರಂಗವಾಗಿ ಒಳಗಡೆಯಿಂದ ಕೂಡ ತರುವಂತದ್ದಾಗಿದೆ. Amen. So law is never designed to give us life. ಧರ್ಮಶಾಸ್ತ್ರವು ನಮಗೆ ಜೀವವನ್ನು ಕೊಡಬೇಕು ಎಂಬುದಾಗಿ ಅದು ಸಿದ್ಧಪಡಿಸಲಿಲ್ಲ. But Christ is the one who gives life. Law only tells us how to live. ಕ್ರಿಸ್ತನು ನಮಗೆ ಆ ಒಂದು ಜೀವವನ್ನ ಕೊಟ್ಟಿರ್ತಾರೆ. ಧರ್ಮಶಾಸ್ತ್ರವು ಬರೀ ಹೇಗೆ ನಾವು ಜೀವಿಸಬಹುದು ಎಂಬುದಾಗಿ ನಿಯಮಗಳನ್ನು ತಂದಿಟ್ಟದ್ದಾಗಿದೆ. Amen. Praise the Lord. Hallelujah. Hallelujah. So again, going back to the same question. ಮತ್ತು ಅದೇ ಪ್ರಶ್ನೆಗೆ ಹೋಗೋಣ. Okay, are we following some law subconsciously in our life? ನಾವು ಅರಿವಿಲ್ಲದೆ ಧರ್ಮಶಾಸ್ತ್ರವನ್ನ ಹಿಂಬಾಲಿಸ್ತಾ ಇದ್ದೇವಾ? Praise the Lord. Praise the Lord. Okay. For example, ಉದಾಹರಣೆಗೆ there is a Christian dress code. ಕ್ರೈಸ್ತರಿಗೆ ಒಂದು ಡ್ರೆಸ್ ಕೋಡ್ ಇದೆ ಎಂಬುದಾಗಿ ಆಲೋಚಿಸಿ. The moment you become Christian, ನೀವು ಕ್ರೈಸ್ತರಾದಾಗ you remove bottu. ನೀವು ಒಂದು ಬಿಂದಿಯನ್ನ ತೆಗೆದು ಹಾಕ್ತೀರಾ. You remove everything, all the gold and silver, everything. ನೀವೆಲ್ಲ ಗೋಲ್ಡ್ ಮತ್ತು ಸಿಲ್ವರ್ ತೆಗೆದು ಹಾಕ್ತೀರಾ. You will wear nice, very nice white dress. ನೀವು ಬಿಳಿ ವಸ್ತ್ರ ಧರಿಸ್ತೀರಾ. Because you are made holy. ಯಾಕಂದ್ರೆ ನೀವು ಸಂಪೂರ್ಣವಾಗಿ ಶುದ್ಧೀಕರಿಸಿದ್ದೀರಾ ಎಂಬುದಾಗಿ. This is a law, right? ಇದು ಧರ್ಮಶಾಸ್ತ್ರ. This is followed. Okay. ಇದು ಹೊಸ ಧರ್ಮಶಾಸ್ತ್ರ. ಮೋಶೆ ಹೇಳಿದಲ್ಲ. So it is an external rule, right? ಇದು ಹೊರಗಿನ ಒಂದು ನಿಯಮ. But Christ has done internal transformation. ಕ್ರಿಸ್ತನು ಆಗ್ಲೇ ಒಳಗಿನ ಪರಿವರ್ತನೆಯನ್ನು ಮಾಡಿರ್ತಾರೆ. See, everything about the promise of God and work of Christ, everything is internal. ದೇವರು ಮಾಡಿದಂತಹ ವಾಗ್ದಾನಗಳು ಮತ್ತು ಕ್ರಿಸ್ತನ ಕ್ರಿಯೆಗಳು ಎಲ್ಲವೂ ಒಳಗಿನ ಒಂದು ಪರಿವರ್ತನೆಯನ್ನು ತಂದಿರ್ತದೆ. Praise the Lord. Praise the Lord. So holiness is not appearance. ಪವಿತ್ರತೆ ಹೊರಗಿನ ಒಂದು ತೋರಣದಲ್ಲಿ ಇಲ್ಲ. Okay, it is inside, right? ಅದು ಒಳಗಿನ ಒಂದು ಕ್ರಿಯೆ ಆಗಿದೆ. And it is given by His grace. ಮತ್ತು ಅದು ಆತನ ಕೃಪೆಯಿಂದಲೇ ನಾವು ಅದನ್ನು ಹೊಂದಿಕೊಂಡಿದ್ದೇವೆ. Hallelujah. Hallelujah. Praise God. Praise Lord. So we should always remember not to bring. I'll finish in some time. Not to bring such kind of a laws or you create your own law to bring people to the holiness. It's not possible. ನಿಯಮಗಳನ್ನು ನಾವೇ ಸೃಷ್ಟಿಸಿ ಜನರನ್ನ ಪವಿತ್ರತೆ ಕಡೆಗೆ ನಡೆಸಬಾರದು. Sometimes we tell our children or cell group people or others, what do we tell? ಕೆಲವೊಮ್ಮೆ ನಾವು ನಮ್ಮ ಸೆಲ್ ಗ್ರೂಪ್ ಜನರಿಗೆ ಅಥವಾ ನಮ್ಮ ಮಕ್ಕಳಿಗೆ ಈ ರೀತಿಯಾಗಿ ಹೇಳ್ತೇವೆ. We tell them, if you don't do so and so thing in Christ, you'll be cursed. ನೀನು ಈ ರೀತಿಯಾದಂತಹ ವಿಷಯಗಳನ್ನು ಕ್ರಿಸ್ತನಲ್ಲಿ ಮಾಡದೇ ಇದ್ರೆ ನೀನು ಶಾಪಗ್ರಸ್ತನಾಗ್ತಿ ಎಂಬುದಾಗಿ ಹೇಳ್ತೇವೆ. That is fear based ministry. ಅದು ಭಯವನ್ನು ಹುಟ್ಟು ಮಾಡುವಂತಹ ಒಂದು ಸೇವೆ. Okay, I started to read Bible like that only. ನಾನು ಆ ಒಂದು ಮನೋಭಾವದಿಂದಲೇ ಸತ್ಯವೇದವನ್ನು ಓದಲಿಕ್ಕೆ ಶುರು ಮಾಡಿದೆ. Okay, daily 4 o'clock ಎದ್ದು ಓದ್ತಿದ್ದೆ. Okay, ನಮಗೆ ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದ್ತಾ ಇದ್ದೆ. When I was in 11th and 12th, I studied in the college. ನಾನು 11ನೇ ಮತ್ತು 12ನೇ ತರಗತಿಯಲ್ಲಿದ್ದಾಗ ಕಾಲೇಜಲ್ಲಿ ನಾನು ಕಲಿತೆ. So I started to read Bible. ಅದರಿಂದ ನಾನು ಬೈಬಲ್ ಓದಲು ಶುರು ಮಾಡಿದೆ. Okay,
After many years, it became a blessing for me. ತುಂಬಾ ವರ್ಷ ಆದ ಬಳಿಕ ಅದೇ ಆಶೀರ್ವಾದವಾಯ್ತು, ಹೌದು, But that is not the right way. ಆದ್ರೆ ಅದು ಸರಿಯಾದ ಮಾರ್ಗವಲ್ಲ. So don't tell your people that, if you dress up like this, or if you speak like this, or if you do like this, only then you'll be blessed, otherwise you'll be cursed. It's a wrong theology. ಆದುದರಿಂದ ನಿನ್ನ ಜನರಿಗೆ ನೀವು ಹೀಗೆ ಹೇಳ್ಬೇಡಿ, ಹೀಗೆ ನೀನು ಡ್ರೆಸ್ ಮಾಡು, ಹೀಗೆ ನೀನು ನಡೆ, ಹೀಗೆ ನೀನು ಮಾತನಾಡು, ಅದು ಸರಿಯಾದಂತಹ ಒಂದು ಥಿಯಾಲಜಿ ಅಲ್ಲ. Okay? Talk about transformation inside out. ಮನಪೂರ್ವಕವಾದಂತಹ ಆಂತರ್ಯ ಬದಲಾವಣೆಯನ್ನು ನೀವು ಕಲಿಸಿ. Instead of saying that you read Bible in so and so hour, otherwise you'll be cursed, tell them how Bible can change your life. ಸತ್ಯವೇದ ಈ ರೀತಿಯಾಗಿ ಇದೇ ಕ್ಷಣದಲ್ಲಿ ನೀನು ಓದಬೇಕು ಮುಂಜಾನೆದಾಗಿ ಎಲ್ಲ ಹೇಳೋದ್ರ ಬದಲು ಹೇಗೆ ಆ ಸತ್ಯವೇದ ಓದೋದ್ರಿಂದ ನಿನ್ನ ಮನ ಪರಿವರ್ತನೆಗೊಳ್ಬಹುದು ಎಂಬುದಾಗಿ ನೀವು ಕಲಿಸಿಕೊಡ್ರಿ. In fact, if you teach people how they are accepted in Christ, then that itself will change their life. ನೀವು ನೋಡೋದಾದ್ರೆ ಕ್ರಿಸ್ತನಲ್ಲಿ ಜನರು ಹೇಗೆ ರಕ್ಷಣೆನ ಹೊಂದ್ತಾರೆ, ಅವ್ರು ಹೇಗೆ ಆ ಕ್ರಿಸ್ತನಲ್ಲಿ ಅಂಗೀಕರಿಸಲ್ಪಡ್ತಾರೆ ಎಂಬುದಾಗಿ ನೀವು ಈ ಬೋಧನೆಯನ್ನು ಕೊಟ್ರೆ ಅದುವೇ ಅವರ ಆಂತರ್ಯ ಶುದ್ಧಿಯನ್ನು ತರಲು ಸಾಧ್ಯ. How God accepted us in Christ as His own children. ದೇವರು ಕ್ರಿಸ್ತನಲ್ಲಿ ನಮ್ಮನ್ನು ಸ್ವಂತ ಮಕ್ಕಳನ್ನಾಗಿ ಹೇಗೆ ಅಂಗೀಕರಿಸಿದ್ರೋ that will bring real transformation. ಅದೇ ನಿಜವಾದಂತಹ ಪರಿವರ್ತನೆಯನ್ನ ತಂದುಕೊಡುತ್ತದೆ. Just like helmet rule. ಹೆಲ್ಮೆಟ್ ರೂಲ್ ಇದ್ದ ರೀತಿಯಲ್ಲಿ ರೂಲ್ ಇರುವ ತನಕ ಹೆಲ್ಮೆಟ್ ಹಾಕ್ತೇವೆ, ರೂಲ್ ಇರಲ್ಲದಿದ್ರೆ ಯಾರು ಕೇರೆ ಮಾಡಿದಾರೆ, ರೈಟ್? ಇನ್ ದ ಸೇಮ್ ವೇ ಯು ಪುಟ್ ಪ್ರೆಷರ್ ಆನ್ ದ ಪೀಪಲ್, ಟೆಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ದೇ ವಿಲ್ ಫಾಲೋ until certain period, but nothing is happening inside. No. ಆದುದರಿಂದ ನೀವು ನಿಯಮವನ್ನು ಬೋಧಿಸ್ತಾ ಇದ್ರೆ ಸ್ವಲ್ಪ ಸಮಯದ ತನಕ ಅವರು ಹಿಂಬಾಲಿಸ್ತಾರೆ, ಬಟ್ ಒಳಗಿಂದ ಪರಿವರ್ತನೆಯನ್ನು ಅವರು ಹೊಂದುವುದಿಲ್ಲ. ಅದು ಮಾತ್ರವಲ್ಲದೆ ಅರಿವು ಅವರಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. 2018 February 14th night we had prayer. 15th early morning me and my friend were going in bike, we met with huge accident. 2018 February 13th ರಂದು ರಾತ್ರಿ ನಮಗೆ ಆಲ್ ನೈಟ್ ಪ್ರೇಯರ್ ಇತ್ತು. ವಿಕಾಸ್ ಮತ್ತು ಅವರ ಫ್ರೆಂಡ್ ವಾಪಸ್ ಮನೆಗೆ ಬರ್ತಾ ಇದ್ರು, ಅವಾಗ ಒಂದು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು. ಅವತ್ತು ಅರ್ಲಿ ಮಾರ್ನಿಂಗ್ ಆಲ್ ನೈಟ್ ಪ್ರೇಯರ್ ಆದಂತ ಅರ್ಲಿ ಮಾರ್ನಿಂಗ್ ನನ್ನನ್ನ ಅಸಿಸ್ಟೆಂಟ್ ಪಾಸ್ಟರ್ ಆಗಿ ಆರ್ಡೇನ್ ಮಾಡಿದ್ರು. ಓಕೆ, ಆರ್ಡೇನ್ ಮಾಡಿದ್ರು ಇಲ್ವೋ, ಬೈಕಲ್ಲಿ ಹೋಗ್ತಿದೆ, ದೊಡ್ಡ ಆಕ್ಸಿಡೆಂಟ್. ಓಕೆ, ಯು ನೋ ವಾಟ್ ಹ್ಯಾಪನ್? my head hit the divider. Okay, but nothing happened to my head because I was wearing helmet. ನನ್ನ ತಲೆ ಆ ಡಿವೈಡರ್ ಗೆ ಹೊಡೆದಿತ್ತು, ನನಗೆ ಏನು ಆಗಿರಲಿಲ್ಲ ತಲೆಗೆ, ಯಾಕಂದ್ರೆ ಹೆಲ್ಮೆಟ್ ಅನ್ನು ನಾನು ಧರಿಸಿದ್ದೆ. So I realized helmet is protecting us. ನನಗೆ ಆಗ ಅರಿವಾಗಿತ್ತು ಹೆಲ್ಮೆಟ್ ನಿಜವಾಗಿ ನಮ್ಮನ್ನ ಪ್ರೊಟೆಕ್ಷನ್ ಕೊಡ್ತಾ ಇದೆ ಅಂತ. ಅದಕ್ಕೆ ರೂಲ್ ಇದ್ರು ಇಲ್ಲದಿದ್ರು ನಾನು ಹೆಲ್ಮೆಟ್ ಹಾಕ್ತೇನೆ, ಯಾಕಂದ್ರೆ ಅದು ನನಗೆ ಪ್ರೊಟೆಕ್ಷನ್. ಓಕೆ, ಅದೇ ಇಂಟರ್ನಲ್ ಟ್ರಾನ್ಸ್ಫಾರ್ಮೇಶನ್, ಅದೇ ಅದೇ ಒಳಗಿನ ಪರಿವರ್ತನೆ ಎಂಬುದಾಗಿ ನಾವು ಗಮನಿಸಬೇಕು. You teach about Christ, you teach about the word of God, teach about the fellowship with the Holy Spirit. Tell them what it does to them. Amen. That will bring internal transformation when they realize it. Amen. ಅವರಿಗೆ ಕ್ರಿಸ್ತನ ಕುರಿತಾಗಿ, ಆತನ ಕ್ರಿಯೆಗಳ ಕುರಿತಾಗಿ, ಪವಿತ್ರಾತ್ಮನ ಕುರಿತಾಗಿ ನೀವು ಬೋಧನೆ ಮಾಡುವುದಾದ್ರೆ ಅವರಿಗೆ ನಿಜವಾಗಿ ಮನೋ ಪರಿವರ್ತನೆ ಒಳಗಿಂದ ಆಗುತ್ತದೆ ಮತ್ತು ಅವರು ಕ್ರಿಸ್ತನ ಮಾರ್ಗದಲ್ಲಿ ನಡೆಯುವವರಾಗ್ತಾರೆ. One who truly understands the grace of God. ಯಾರಿಗೆ ನಿಜವಾಗಿ ಯೇಸು ಕ್ರಿಸ್ತನ ದೇವರ ಒಂದು ಕೃಪೆಯ ಅನುಭವವಾಗ್ತದೋ, ಅರಿವಾಗ್ತದೋ, whether rule is there or not, they will live a perfect life. ನಿಯಮ ಇದ್ರೂ ಇಲ್ಲದಿದ್ರು ಅವರು ಒಂದು ಸಂಪೂರ್ಣವಾದಂತಹ ಕ್ರೈಸ್ತಬದ್ಧವಾದಂತಹ ಜೀವಿತ because they know that they are the children of the Almighty God. ಯಾಕಂದ್ರೆ ಅವರಿಗೆ ಅರಿವಿರ್ತದೆ ಅವರು ದೇವರ ಮಕ್ಕಳೆಂಬುದಾಗಿ, and they are the kings and priests in the kingdom of God. ಮತ್ತು ಅವರು ದೇವರ ರಾಜ್ಯದಲ್ಲಿ ಯಾಜಕರು ಮತ್ತು ರಾಜರು. Amen. Praise the Lord. Hallelujah. Glory to Jesus. We'll continue next week. Praise God. ಬರುವ ವಾರ ನಾವು ಕಂಟಿನ್ಯೂ ಮಾಡೋಣ.